ಬೆಂಗಳೂರಿನ ವಿನೋಬ ನಗರಕ್ಕೆ ಆಗಮಿಸಿದ್ದೇವೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ವಿನೋಬ ನಗರ. ಇಲ್ಲಿ ಏನೇನು ಸಮಸ್ಯೆ ಇದೆ? ಏನ್ ನಿಮ್ ಪ್ರಾಬ್ಲಮ್? ನೀರಿನ ಸಮಸ್ಯೆ ಸರ್. ನಾನು ಒಂದು ಆ ಕಡೆ ನಿಂತ್ಕೊಂಡ್ಬಿಡ್ತೀನಿ. ಹಿಂಗೆ ಮಾತಾಡ್ಬಿಡ್ಲಾ? 200 ರೂಪಾಯಿ ಬಂತಾ? ನೀವು ಇವಾಗ ಕ್ಯಾಮ್ರಾ ನೋಡಿದ್ರಾ? ಅಂಟಿ ಎಂತ ನಿಮ್ಮ ಹೆಸರೆಂತ? ಬಾಹುಬಲಿ ಶಿವಗಾಮಿಯಾ? ಫುಲ್ ಹಂಗೆ ಬಿದ್ದೈತೆ ನನ್ನ ಮೇಲೆ. ನನ್ನ ಮಗು ಇಲ್ಲೇ ನಿಂತ್ಕೊಂಡಿತ್ತು ಅವತ್ತು, ಅದು ಫುಲ್ಲ ಬಿದ್ದೈತೆ ನನ್ನ ಮಗು ಮೇಲೆ. ಫಸ್ಟ್ ಆದ್ವಿ ದೇವರಾಜ್ ಮಾಡ್ತಾ ಇದ್ರು, ಆಮೇಲೆ ಆದ್ವಿ ಯುವರಾಜ. ಬಂತ ನಿಮಗೆ 200 ರೂಪಾಯಿ? ಇನ್ನು ಬಂದಿಲ್ಲ ಸರ್. ಎಷ್ಟು ತಿಂಗಳು ಬಂದಿಲ್ಲ? ನನಗೆ ಒಂದಿನಾನು ಬಂದಿಲ್ಲ, ಬರ್ದಾಕಿದ್ದೀನಿ ಬಂದಿಲ್ಲ. ಏನಣ್ಣ ನಿಮ್ಮ ಹೆಸರು? ಸುಂದರ ಅಂತ. ಸುಂದರ ಅತಿ ಸುಂದರ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವತ್. ಇವತ್ತು ಏನ್ ನಿಮ್ ಪ್ರಾಬ್ಲಮ್ಮು, ಏನ್ರಿ ನಿಮ್ ಪ್ರಾಬ್ಲಮ್ ಅಂದ್ಕೊಂಡು ಬೆಂಗಳೂರಿನ ವಿನೋಬ ನಗರಕ್ಕೆ ಆಗಮಿಸಿದ್ದೇವೆ. ವಿನೋಬ ನಗರದ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥ ವಿನೋಬ ನಗರ ಉದಯ್ ಬಿ ಗರುಡಾಚಾರ್ ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಬೆಂಗಳೂರು ಅದ್ಭುತವಾಗಿದೆ, ಬ್ರ್ಯಾಂಡ್ ಬೆಂಗಳೂರಾಗಿದೆ, ಅಥವಾ ಇನ್ನೂ ಕೂಡ ಸ್ಲಮ್ ಬೆಂಗಳೂರಾ, ಕೊಳಚೆ ಬೆಂಗಳೂರಾ, ಅದನ್ನು ತೋರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತೋರಿಸೋದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನರೇ ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ. ಬನ್ನಿ ನೋಡಿ, ತೋರಿಸ್ತೀನಿ ಸ್ಲಮ್ ಈ ಜಾಗ ಯಾವ ಥರ ಇದೆ. ಏನ್ರಿ ನಾವು ಸಮಸ್ಯೆ ತೋರ್ಸಕ್ಕೆ ಬಂದರೆ ಮಾತಾಡಲ್ಲ ಅಂತಿರಲ್ರಿ ಮೇಡಮ್ ಅವರೇ? ನಾಚಿಕೆನಾ? ನಾನು ಕೇಳೋದಷ್ಟು ಹೇಳಿ. ನಿಮ್ಮ ಹೆಸರು? ಲಲಿತಾ ಅವರ, ಇಲ್ಲಿ ಏನೇನು ಸಮಸ್ಯೆ ಇದೆ? ಏನ್ ನಿಮ್ ಪ್ರಾಬ್ಲಮ್? ನೀರಿನ ಸಮಸ್ಯೆ ಸರ್. ನಾನು ಒಂದು ಆ ಕಡೆ ನಿಂತ್ಕೊಂಡ್ಬಿಡ್ತೀನಿ. ಹಿಂಗೆ ಮಾತಾಡ್ಬಿಡ್ಲಾ? ಹೋಗಿ. ಏನ್ ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ರೇವತಿ ಅಂತ. ರೇವತಿ ಅಂತ. ನೋಡ್ರಿ ಕಲೀರಿ. ಎದುರುಗಡೆ ಮನೇಲಿ ಇದ್ದೀರಾ ರೇವತಿ ಅವರೇ. ಏನಿದು? ಇದೇ ಚರಂಡಿನ ನಿಮ್ದು? ಮನೆ ಚಿಕ್ಕದಣ್ಣ, ಎಲ್ಲಾರ ಮನೂ ಏನ್ ಜಾಗ ಏನಿಲ್ಲ, ಮನೆಲ್ಲ ಚಿಕ್ಕದು. ಏನ್ ಮಾಡೋದು? ಇದು 200 ರೂಪಾಯಿ ಬಂತಾ? ಮುಂಚೆ ಬರ್ತಾ ಇದ್ದು, ನಮ್ಗೆ ಬಂದಿಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂತ. ಬಂದಿಲ್ವಾ? ಬಂತಾ ಇಲ್ಲ? ನಿಮ್ದೇ ಹೊಂಟೋಯ್ತಾ 200 ರೂಪಾಯಿ? ನಮ್ಗೆ ಯಾಕೆ ಬಂದಿದೆ ಅಂತ ಬಂದಿಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? ನಮ್ಮ ಮನೇಲಿ ರೇಷನ್ ಕಾರ್ಡ್ ಇಲ್ಲ ಅಂತ. ಯಾಕೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ನೀವು? ಅಪ್ಪ ತೀರೋಗ್ಬಿಟ್ರು ಅಂತ ಅದು ಕ್ಯಾನ್ಸಲ್ ಆಯ್ತು. ಅಲ್ಲ, ಇವಾಗ ಹೊಸದು. ನಮ್ಮ ತಾತನು ತೀರೋದ್ರಪ್ಪ, ಅವ್ರದ್ದು ಕ್ಯಾನ್ಸಲ್ ಆಯ್ತು, ನಮ್ದು ಉಳ್ಕಂತು. ನಿಮ್ದು ಯಾಕೆ ಹೋಯ್ತು? ನಮ್ಮ ಅಪ್ಪ ತೀರೋಗಿ 7 ವರ್ಷ ಆಯ್ತಲ್ವಾ, ಅದಕ್ಕೆ ಬಂದಿಲ್ಲ. ಹೌದಾ? ಅದನ್ನ ಹೇಳ್ಬೇಕು ಮೇಡಮ್ ನೀವು. ಇವ್ರ ಹತ್ರ ನಾವ್ ಹೇಳಿದ್ವಿ, ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಅವ್ರು ಮಾಡಿಲ್ಲ. ಹೆಂಗೆ MLA? ನಿಮ್ಮ MLA ಹೆಂಗೆ? ಉದಯ್ ಬಿ ಗರುಡಾಚಾರ್. ಅವ್ರಿಲ್ಲ, ನಮ್ಗೆ ಆರ್ ವಿ ದೇವರಾಜ ಮಾಜಿನವರು ರೀ. ಇವಾಗಿರೋದು ಯಾರು ಅಂತ ಗೊತ್ತಾ? ಇವಾಗ ಅವ್ರು ಇದಾರೆ. ಮುಚ್ಚಲ ಅವರೇ. ನಮ್ಗೆ ಯಾವ್ದು ಕಷ್ಟ ಇದ್ರು ಅವರೇ ಬಂದು ನೋಡ್ತಾ ಇದ್ರು. ಮಳೆ ಬಂದ್ರೆ ಮೋರಿ ಎಲ್ಲ ತುಂಬ್ತಾ ಇದ್ರು. ಅವಾಗೆಲ್ಲ ಕಾಂಗ್ರೆಸ್ ಅವರೇ ಎಲ್ಲ ಮಾಡ್ತಾ ಇದ್ರು. ಇವಾಗನೇ ಕಾಂಗ್ರೆಸ್ ಇದು ಬಂದಿದೆ. ಸರ್ಕಾರನೇ ನಿಮ್ದೈತಲ್ರಿ? ಏನೋ ನಮ್ಗೇನ್ ಮಾಡಿದ್ದಾರೆ? ನಾವು ಹೇಳಕ್ಕೆ ಏನು ಮಾಡಿಲ್ವಲ್ವಾ? ಕೇಳ್ಬೇಕು. ನೀವು ಕೇಳ್ಬೇಕು ತಾನೇ? ನೀವು ನಾವು ಕೇಳ್ಬೇಕು. ಓಟ್ ಕೇಳಕ್ಕೆ ಅವರೆಲ್ಲ ಬಂದು ಕೇಳ್ತಾರಿಲ್ವಾ? ಆ ತರ ಅವ್ರನ್ನು ಕೇಳ್ಬೇಕಲ್ವಾ? ನಿಮ್ಗೇನ್ ಕಷ್ಟ, ಏನ್ ತೊಂದ್ರೆ ಅಂತ ಅವ್ರು ಬಂದು ಕೇಳ್ಬೇಕು. ಅದಕ್ಕೆ ನಾವು ಬಂದಿದೀವಿ. ಹೇಳಿ, ಬೇರೆ ನೀರಿನ ಸಮಸ್ಯೆ? ಅದೆಲ್ಲ ಚೆನ್ನಾಗಿನೇ ಬರ್ತಾ ಇದೆ. ಏನು ನೀವು ಇವಾಗ ಕ್ಯಾಮ್ರಾ ನೋಡಿದ್ರಾ? ನೀರಿನ ಸಮಸ್ಯೆ ಇದೆಯಾ? ಅದೆಲ್ಲ ಏನ್ ತೊಂದಿರ್ವಿಲ್ಲ, ಎಲ್ಲ ಕರೆಕ್ಟ್ ಆಗಿನೇ ಇದೆ. ನೀರ್ ಚೆನ್ನಾಗಿದೆ. ನೀರ್ ಹರಿಯಕ್ಕೆ ಜಾಗ ಇಲ್ವಲ್ಲ? ಅದೇನ ಕಷ್ಟ ಅಲ್ವಾ? ಮಳೆ ಬಂದ್ರೆ ಹೆಂಗೆ? ಮಳೆ ಬಂದ್ರೆ ಫುಲ್ ತುಂಬಿಡ್ತದೆ, ಅದೇ ಕಷ್ಟ. ಏನ್ರಿ ನಿಮ್ಮ ಹೆಸರು? ಸೊಲ್ಲುಮಾ ಬಮ್ಮ ಇಲ್ಲಿ ಬಾ ತಂಗ್ಯವ ನೀನ್ ಈ ಕಡೆಗೆ. ಏನ್ ನಿಮ್ಮ ಹೆಸರು? ಲಕ್ಷ್ಮಿ. ಏನ್ ಓದ್ತಾ ಇರೋದು? 10ನೇ ಕ್ಲಾಸು. 10ನೇ ಕ್ಲಾಸಿಗೆ 10 ಪಾಯಿಂಟ್ ಹೇಳ್ಬೇಕು ಈಗ ನನಗೆ. ಏನೇನು ಸಮಸ್ಯೆ ಇದೆ ಅಂತ. ಕರೆಕ್ಟಲ್ವಾ ಸರ್? 10ನೇ ಕ್ಲಾಸ್ ಓದ್ತಿದ್ದಾರೆ. ವಾ, 10 ಇಲ್ಲ 1 ಇಲ್ಲ. ಗಂಡಸ್ರಿಗೂ ಹೋಯ್ತೀವಿ, ಹೆಂಗಸ್ರು ಚೆನ್ನಾಗಿ ಹೇಳ್ತಾರೆ. 200 ರೂಪಾಯಿ ಬಂತಾ? ಬರ್ಲಿಲ್ವಾ? ಬಿಡಿ, ಎಲ್ಲ ನಾಚಿಕೆ. ನೀವ್ ಹೇಳ್ರಿ, ಏನ್ ಸಮಸ್ಯೆ ಅಂತ ಹೇಳ್ರಿ ನಿಮ್ಮ ಏರಿಯಾದಲ್ಲಿ. ನಾವು ಇರೋದು ಮಾವಲಿಯಲ್ಲಿ ಅಣ್ಣ. ನೀವು ಬರೀ ಕ್ಯಾಮ್ರಾಯಿಂದ ಮಾತಾಡಿ, ನೀವು ವಡ 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 ಅಂತ. ನೋಡ್ರಿ ಇಲ್ಲಿ ಯಾವ ತರ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಇದು ವಿನೋಬ ನಗರದಲ್ಲಿರುವಂತ ಸ್ಥಳ. ಏನ್ ನಿಮ್ಮ ಹೆಸರು? ಮೌನಮ್ಮ. ಇಲ್ಲೆಲ್ಲವೂ ಮೌನವಾಗಿದೆಯೋ ಇಲ್ಲ ಎಲ್ಲ ಕರ್ಮವಾಗಿದೆಯೋ? ಮೌನಮದ. ಕನ್ನಡ ಬರುತ್ತಾ? ಕನ್ನಡ ಬರ್ತಾ ಹೇಳಿ. ಇದು 200 ರೂಪಾಯಿ ಬಂತ ಬರ್ತಾ ಇದೆಯಾ? ಇಲ್ಲ. ಎಷ್ಟು ತಿಂಗಳಾಯ್ತು?
ಅದು 4 ಒಂದೇ ಒಂದು ತಿಂಗಳು ಬಂದಿದ್ದು ಅಷ್ಟೇ. ಒಂದು ತಿಂಗಳು ಬಂದಿದ್ದು ಅಷ್ಟೇ, ಆಮೇಲೆ ಬರಲೇ ಇಲ್ವೇ? ಇಲ್ಲ. ಮತ್ತೆ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದಾವೆ? ಅಯ್ಯೋ ಏನೇನೋ ಪ್ರಾಬ್ಲಮ್, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಈ ಥರ ಜಾಗದಲ್ಲಿ ಬದುಕ್ತಾ ಇದ್ದೀರಲ್ಲ, ನೀರಿನ ಸಮಸ್ಯೆ ಎಲ್ಲ ಚೆನ್ನಾಗಿದೆಯಾ? ಹೆಂಗೆ? ನೀರೆಲ್ಲ ಬರ್ತಾಯ್ತಪ್ಪ, ನೀರು ಬರ್ತಾಯಿತ್ತು. ಇದುದ ಗಲಿ ಚರಂಡಿ. ಯಾರು ಅಧಿಕಾರಿಗಳು ಯಾರು ಬಂದಿಲ್ವ ಇಲ್ಲಿ ಕೇಳಕ್ಕೆ? ಯಾರು ಬರ್ತಾರೆ? ಓಟ್ ಕೇಳಕ್ಕೆ ಬರ್ತಾರೆ. ಓಟ್ ಹಾಕುದ್ರಾ? ಅಷ್ಟೇ. ಓಟ್ ಹಾಕುದ್ರಾ? ಓಟ್ ಹಾಕುದ್ರಾ? ನೀವು ಹಾಕುದ್ರಲ್ಲ ಓಟು, ಅವ್ರು ಗೆದ್ರಾ ಸೋತ್ರ? ಗೆದ್ರ ಸೋತ್ರ? ನೀವು ಹೇಳಿ, ನಿಮಗೆ ಗೊತ್ತಿಲ್ವಾ? ಗೆದ್ರ ಸೋತ್ಬಿಡ್ರಾ? ಅಯ್ಯಯ್ಯೋ, ಗೆದ್ದವ್ರ ಹತ್ರ ಮತ್ತೆ ಕೇಳ್ಬೇಕಲ್ವ ನೀವು, ಗೆದ್ದಿದ್ದೀರಲ್ಲ ಬನ್ನಿ ಅಂತ. ಯಾರು ಬರ್ತಾರೆ? ಕೇಳೋದಕ್ಕೂ ಬರ್ತಾರೆ ಅಷ್ಟೇ. ಆಮೇಲೆ ಇಲ್ಲ, ಆಮೇಲೆ ಏನಿಲ್ಲ. ಹಣೆ ಕುಂಕುಮ ಹಿಡ್ಕೊಂಡು ಮಹಾಲಕ್ಷ್ಮಿ ತರ ಕಾಣ್ತಿದ್ರ. ಒಂಚೂರು ಮುಂದಕ್ಕೆ ಬನ್ನಿ. ಏನ್ ನಿಮ್ಮ ಹೆಸರು? ಚಿನ್ನಪ್ಪಳ್ಳ. ತಮಿಳದ ಬೇಸ. ತಮಿಳದ ಪೇಸುವ. ಕನ್ನಡ ತೆರಿಯಾದಾ? ಕನ್ನಡ ತೆರೆಯೋದು. ಕನ್ನಡ ತೆರಿಯೋದು. 2000 ಬಚ್ಚಾ? 2000 வந்துச்சு. ಎಷ್ಟು ಬಂತು? ಎಷ್ಟು ತಿಂಗಳು? ஒரு 8 ತಿಂಗಳು ಅಂದರು. 8 ತಿಂಗಳು ಬಂತು? 8 மாதம். 8 மாசமா? 8 மாதம் வந்துடும். 8 மாசம் மாத்திரமே? 8 மாதம் தான் திருப்பி வரல. ப்ராப்ளம் இருக்கா? என்ன ப்ராப்ளம்? இந்த மோரி ப்ராப்ளம் தான் இருக்குது. வீடு சின்னதாக இருக்குது. எங்களுக்கு பெருசாக வேணும். ಟಾಯ್ಲೆಟ್ಗೆ போகிறதுக்கு ಜಾಗ ಇಲ್ಲ. ಹಿಂಗೆ தான் ಇருக்கு. ಟಾಯ್ಲೆಟ್ಗೆ ಹೋಗಕ್ಕೆ ಜಾಗ ಇಲ್ಲ, ನೀರು ಸರಿಯಾಗಿ ಬರ್ತಾ ಇಲ್ಲ, ನೀರು ಹೋಗಕ್ಕೆ ಜಾಗ ಇಲ್ಲ. ಅಲ್ಲ, ನನಗೆ ಒಂದು ಪ್ರಶ್ನೆ ಮಾಡಿ ನನಗೆ ಉತ್ತರ ಕೊಡಿ, ಒಂದು ಆನ್ಸರು. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ನೀವು? ಏನು ಹೇಳ್ತಾರೆ ತಮಿಳಲ್ಲಿ ಅದಕ್ಕೆ? ವರ್ಷ ನಾನು ಒಂದು 40 ವರ್ಷ ವರ್ಗ. ನೋಡಿ, ಚಂದ ಕನ್ನಡ ಮಾತಾಡ್ತಾರೆ. 40 ವರ್ಷದಿಂದ ಇಲ್ಲೇ ಇರಕ್ಕೆ ಕನ್ನಡ ಗೊತ್ತಿಲ್ವಾ? இங்கே எல்லாம் தமிழில் தான் பேசுகிறாங்க. கன்னடா பேசினா தானே வரும். ಇದು ಎಂತ ಇದಕ್ಕೆ ಕರ್ನಾಟಕ? நீ தான் தமிழில் பேசுகிற. ನಾನು ಟ್ರೈ ಪಣ್ಣಿರ್ಕ. ನೀವು ಟ್ರೈಯೇ ಪಣ್ಣಿಲ್ಲ ಇಲ್ವಲ್ಲ, ಟ್ರೈಯೇ ಮಾಡ್ತಿಲ್ವಲ್ಲ ನೀವು. ನನಗೆ ನೆಕ್ಸ್ಟ್ ಟೈಮ್ ನಾನು ಇಲ್ಲಿ ಬರ್ತೀನಿ, ಇಲ್ಲೇ ನಮ್ಮ ಪಕ್ಕದಲ್ಲಿ ಆಫೀಸ್ ಇರೋದು. ನೆಕ್ಸ್ಟ್ ಟೈಮ್ ಬಂದಾಗ ನೀವೆಲ್ಲ ಕನ್ನಡ ಕಲ್ತಿರ್ಬೇಕು, ಓಕೆನಾ? ಮೇಡಮ್ ಹೇಳ್ರಿ, ಈಗ ನಿಮ್ಮ ಪ್ರಾಬ್ಲಮ್ ಏನ್ರಿ? ನಿಮ್ಮ ಏರಿಯಾ ಪ್ರಾಬ್ಲಮ್ ಹೇಳ್ರಿ. ಸೊಲ್ಲುನಾ ಕನ್ನಡ ಹೇಳಿ. ಕನ್ನಡ ಬರಲ್ಲ ನಮಗೆ. ಅದು ಭಾಳ ಚಂದ ಹೇಳ್ತೀರಿ, ಕನ್ನಡ ಬರಲ್ಲ ಅಂತ ಅಲ್ವೇ? ಮಾತಾಡಕ್ಕೆ ಅರ್ಥ ಆಗುತ್ತೆ. ಪರವಾಗಿಲ್ಲ. ನಾನು ನಿಮ್ಮ ಹೆಸರು ಎಂತ ಪೇರು? ಉಮಾ ಅವರೇ, ಇಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇರಕು ನಂಗೆ ಹೇಳಿ, ಕನ್ನಡದಲ್ಲಿ ಟ್ರೈ ಮಾಡಿ. ನಾನು ನೋಡಿ ಹೆಂಗೆ ಟ್ರೈ ಮಾಡ್ತಾ ಇದ್ದೀನಿ ತಮಿಳಲ್ಲಿ ಹೇಳಲಿಕ್ಕೆ. ಬಾತ್ರೂಮ್ ಸ್ವಲ್ಪ ಚೆನ್ನಾಗೇ ಇರಬೇಕು, ಅದೇ ಪ್ರಾಬ್ಲಮ್, ಮತ್ತೆ ಏನೂ ಇಲ್ಲ. ನಿಮಗೆ ಗೃಹಲಕ್ಷ್ಮಿ 2000 ಬಂತ? ಇದೆ, 2 ಮಂತ್ ಆಗುತ್ತೆ, ಬಂದಿಲ್ಲ ಅನ್ನು. 2 ತಿಂಗಳಿಂದ ಬಂದೇ ಇಲ್ವಾ? ನಿಮ್ಮ ರೇಷನ್ ಕಾರ್ಡ್ ಎಲ್ಲ ಇದೆಯಾ? ಇದೆ. ಆದ್ರೂ ಯಾಕೆ ಕೇಳಿ, ನೀವು ಓಟ್ ಹಾಕಿದ್ರಾ? ಓಟ್ ನೀವು ಯಾರಿಗೆ ಓಟ್ ಹಾಕಿದ್ರಿ? ಅವ್ರು ಗೆದ್ರಾ? ಇಲ್ಲ. ಅಯ್ಯೋ, ಅದಕ್ಕೆ ಏನು ಪ್ರಯೋಜನ ಆಗ್ತಿಲ್ಲ. ನೋಡಿ, ಎಂಥ ಜಾಗದಲ್ಲಿ ಬದುಕ್ತಾ ಇದ್ದಾರೆ. ಈ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಓ ಸರ್, ನಮಸ್ಕಾರ ಸರ್. ಬನ್ನಿ ಸರ್, ಬನ್ನಿ. ನೀವು ಬರಬೇಕು. ಯಾರು ಮಾತಾಡ್ತಿಲ್ಲ ಕನ್ನಡದಲ್ಲಿ, ಯಾರು ಮಾತಾಡ್ತಿಲ್ಲ. ಏನು ನಿಮ್ಮ ಹೆಸರು? ಬರಲ್ಲ, ಕನ್ನಡ ಬರಲ್ಲ ನಮ್ಗೆ. ಓಹೋ ದೇವಾ, ಕನ್ನಡ ಬರಲ್ಲ. ಇಲ್ಲ, ಏನು ನಿಮ್ಮ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಿಗೆ ಅವರೇ. ಮಲ್ಲಿಗೆ ಅವರೇ, ಏನು ತಗೊಂಡು ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀನಿ. ಕಾಸಾನ? ಅಯ್ಯೋ ದೇವ್ರೆ. ಹೇಳಿ, ನೀವೀಗ ಚೆನ್ನಾಗಿ ಮಾತಾಡ್ಬೇಕು ನನಗೆ. ನನ್ಗೆ ಗೊತ್ತಾಗೋದಿಲ್ವ ಅಷ್ಟು. ಏನು ನಿಮ್ಮ ಪ್ರಾಬ್ಲಮ್ಮು? ನನ್ನ ಪ್ರಾಬ್ಲಮ್ ಏನಿಲ್ಲ. ನಿಮ್ದಲ್ಲ, ನಿಮ್ಮ ಏರಿಯಾದು. ಏರಿಯಾದಲ್ಲಿ ಕೇಳು. ವಾ, ಇದೇನು ಮತ್ತೆ ಏರಿಯಾ ಕಾಡ? ಇದು ಕಾಡಲ್ಲಿ ಕೇಳ್ತಿದ್ದೀವ? ಸೊಲ್ಲುಮ ಹೇಳಿ. ನನ್ಗೆ ಟೈಮ್ ಆಯ್ತು. ನಾನು ಒಂದು ನಿಮಿಷ. ನೀರಿನ ಸಮಸ್ಯೆ ಇದೆಯಾ? ನೀರಿಂದು ಚೆನ್ನಾಗಿ ಬರ್ತಾಯಿಲ್ಲ ನೀರು. ಬರ್ತಾ ಇಲ್ವಾ? ಇಲ್ಲ. ಇದು 200 ರೂಪಾಯಿ ಬರ್ತಾ ಇದೆಯಾ? ಅದು ನನ್ಗೆ ಬರಲ್ಲ. ಅದು ನಾನು ಲಿಂಕ್ ಮಾಡಿಲ್ಲ ಅದಕ್ಕೆ. ಯಾಕೋ? ನಾನು ಮಾಡಿಲ್ಲ. ಪುಕ್ಸಟೆ ಬೇಡ ಅಂತನಾ? ಫ್ರೀ ಬೇಡ ಅಂತ? ಅಲ್ಲ, ನನಗೆ ಪಿಂಚಿನ್ ಬರ್ತಾ ಇದೆ, ಅದು ಬಂದ್ರೆ ಇದು ಬರಲ್ಲ ಅಂತ ಹೇಳ್ಬಿಟ್ರು. ನೋಡಿ, ಅದಕ್ಕೆ ಎಲ್ಲ ರಾಜ್ಯದ ಎಲ್ಲ ಮಹಿಳೆಯರಿಗೂ ಬರುತ್ತೆ ಅಂದ್ರಲ್ಲ. ಓಟ್ ಹಾಕಿದ್ರಾ? ಓಟ್ ಹಾಕಿ ಅವ್ರು ಗೆದ್ರಾ ಸೋತ್ರ? ತೋತ್ರು ಅವರು. ಸೋತ್ಬಿಡ್ರಾ? ಸರಿ ಬಿಡಿ, ಅಷ್ಟೇ, ಮುಗೀತು. ನಮಸ್ಕಾರ. ಏನು ನಿಮ್ಮ ಹೆಸರು? ಒಂಚೂರು ಮುಂದೆ ಬನ್ನಿ. ನೀವು ಬನ್ನಿ ಅಮ್ಮ. ನಿಮ್ಮ ಹೆಸರೇನೋ? ನಿಮ್ಮ ಹೆಸರೇನೋ? ಆಯಿಷಾ, ಅಸ್ಮಾ, ಇಬ್ಬರು ಬನ್ನಿ. ಮುಂದೆ ಬನ್ನಿ, ಕಾಣಲ್ಲ. ಇಲ್ಲಿ ಬದುಕ್ತಾ ಇದ್ದೀರಲ್ಲ, ನಿಮಗೆ 2000 ಬಂತು? ಇಲ್ಲ, ಬಂದಿಲ್ಲ. ಯಾಕೋ ಬಂದಿಲ್ಲ ಸರ್ ನಮಗೆ. ನೀವು ಕೇಳಲಿಲ್ಲ?
ಹೋಗಿ ಕೇಳ್ದೆ ಬೆಂಗಳೂರು ಒನ್ನಲ್ಲಿ ಬರ್ತದೆ ಹೋಗಂದ್ರು ಇನ್ನೂವರೆಗೂ ಬಂದಿಲ್ಲ. ಯಾರು ಬರ್ತದೆ ಅಂತ ಹೇಳಿದ್ ಯಾರು? ಬೆಂಗಳೂರು ಒನ್. ಬೆಂಗಳೂರು ಒನ್ನಲ್ಲಿ. ಹೌದಾ? ಇಲ್ಲಾಂದ್ರೆ ಇಲ್ಲ ನೋಡಿ ಇವ್ರದೇ ಹೆಸರು. ಓ ಅಜಯ್ ಬನ್ನಿ. ಏನ್ ನಿಮ್ಮ ಹೆಸರು? ಮಕ್ಬಲ್. ಮಕ್ಬುಲ್, ನಿಮಗೆ ದುಡ್ಡು ಬಂತಾ? 2,000 ಪಿಂಚಣಿ ಎಲ್ಲ ಬರ್ತಾ ಇದೆಯಾ? ಪಿಂಚಿಂಗ್ ಎಲ್ಲ ಬರ್ತೈತೆ. ಬನ್ನಿ ನೀವು ಮುಂದೆ ಬರ್ಬೇಕು. ಮಾತಾಡೋರು ಮುಂದೆ ಬರಬೇಕು. ಬನ್ನಿ, ಪರವಾಗಿಲ್ಲ ನೋಡಿ, ಅಜ್ಜಿನೇ ಬರ್ತಿದಾರಂತೆ, ನೀವು ಬರಲ್ವಾ? ಬನ್ನಿ ಇಲ್ಲಿ ಬನ್ರಿ. ಆಯಿಷಾ ಅವರೇ ಬನ್ನಿ. ಪಿಂಚಿಂಗ್ ಎಲ್ಲ ಬರ್ತೈತೆ. ಇದು 2,000 ದುಡ್ಡು ಬರ್ತಾ ಇಲ್ಲ. ಅದು ಹೋಗಿ ಕೇಳ್ತಾ ಇದೀವಿ, ಬರುತ್ತೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಅದನ್ನ ಏನಂತ ಗೊತ್ತಾಗ್ತಾ ಇಲ್ಲ. ಅವ್ರು ಒಂದೊಂದು ಸಲಾನು ಬಂದಿಲ್ಲ ಅವ್ರಿಗೆ ದುಡ್ಡು 2,000. ಅಕ್ಕ, ಓ ಅಕ್ಕ, ನಿಮ್ಮ ಪ್ರಾಬ್ಲಮ್ ಕೇಳಕ್ ಬಂದೀವಿ. ಪ್ರಾಬ್ಲಮ್ಮು ಅಕ್ಕ, ಯಾವಾಗ ಬೇಕಾದ್ರೂ ಕುಸ್ತು ಹೋಗ್ಬೋದಪ್ಪ. ಇಷ್ಟು ದೊಡ್ಡ ಬಿಲ್ಡಿಂಗು ಯಾವಾಗ ಬೇಕಾದರೂ ಕುಸ್ತು ಕೆಳಗಡೆ ಬೀಳ್ಬೋದು. ಈ ರಾಡ್ಗಳು ನೋಡಿ ಇಲ್ಲಿ, ಇದೆಲ್ಲ ಯಾವಾಗ ಏನಾಗುತ್ತೋ ಅಂತ. ಅಯ್ಯೋ ನೋಡಿಲಿ, ಮುಟ್ಟಂಗೆ ಇಲ್ಲಪ್ಪ, ಮುಟ್ಟಿದ್ರೇ ಕಸ್ಕೊಂಡ್ಬೀಳುತ್ತೆ. ನೋಡಿಲಿ, ನೋಡಿದ್ರಾ? ಇಂಥ ಪರಿಸ್ಥಿತಿ ಇದೆ. ಯಾವಾಗ ಬಿದ್ದು ಏನಾಗುತ್ತೆ? ಮೇಡಮ್ ಅವರೇ ಬನ್ರಿ. ಏನು ನಿಮ್ಮ ಹೆಸರು? ರಮ್ಯಾ ಸರ್. ರಮ್ಯಾ ಅವರೇ, ಇದು ಯಾವಾಗ ಬೇಕಾದ್ರೂ ಕುಸ್ತು ಹೋಗ್ಬೋದಲ್ರಿ? ನಮ್ಮ ಮನೆ ನನ್ನ ಮೇಲೆ ಬಿದ್ದೋಗಿದೆ ಸರ್. ಇದು ನನ್ನ ಮೇಲೆ ಬಿದ್ದೈತೆ ಅಲ್ಲಿ ಮಲ್ಕೊಂಡಿರೋವಾಗ. ನೋಡಿ, ಮತ್ತೆ ಅವ್ರು ಹೆದರ್ತಾ ಇದ್ದಾರೆ ಹೇಳಲಿಕ್ಕೆ, ನೀವು ಇಷ್ಟು ಚೆನ್ನಾಗಿ ಬಂದು ಹೇಳ್ತಾ ಇದ್ದೀರಾ. ಎಲ್ಲಿ? ಓ ನೋಡಿ, ಲೈಟ್ ಹಾಕಿ, ಪೂರ್ತಿ ಲೈಟ್ ಹಾಕಿ. ಇಡೀ ಮನೆ ಸಂಪೂರ್ಣವಾಗಿ ಅಲ್ಲೋಡಿ ಅಲ್ಲಿ. ಅಯ್ಯಯ್ಯೋ, ಎಂಥ ಒಂದು ಪರಿಸ್ಥಿತಿ ನೋಡಿ. ಆ ಸಂಪೂರ್ಣ ಕಿತ್ಕೊಂಡು ಬಿದ್ದುಬಿಟ್ಟಿದೆ ಮೇಡಮ್. ಈಗ ಎಷ್ಟು ವರ್ಷದ ಬಿಲ್ಡಿಂಗ್ ಮೇಡಮ್? ಬನ್ನಿ ಇಲ್ಲಿ ಒಂಚೂರು ಇಲ್ಲಿ. ಮಲ್ಕೊಂಡಿದ್ದೆ ಸರ್ ನಾನು. ಫುಲ್ ಹಂಗೆ ಬಿದ್ದೈತೆ ನನ್ನ ಮೇಲೆ. ನನ್ನ ಮಗು ಇಲ್ಲೇ ನಿಂತ್ಕೊಂಡಿತ್ತು ಅವತ್ತು. ಅದು ಫುಲ್ಲ ಬಿದ್ದೈತೆ ನನ್ನ ಮಗು ಮೇಲೆ. ಆಮೇಲೆ ನಾನು ಏನಾಯ್ತು, ನನಗೆಲ್ಲ ಫುಲ್ ಏಟ್ನೆ, ಕಾಲೆಲ್ಲ ಏಟು. ಹಾಸ್ಪಿಟ್ಲಿಗೆ ಹೋಗಿದ್ವಿ. ಏನು ಮಾಡೋದು, ಏನು ಕಂಪ್ಲೇಂಟ್ ಮಾಡಿ ಇದೆ. MLA ಹೆಂಗೆ ಇಲ್ಲಿ? MLAನಾ? ಎಲ್ಲ ದುಡ್ಡುನೇ ಸರ್. ಅಲ್ಲ ಸರ್, ಬಿದ್ದಿದೆ ಅಂತ ಹೇಳ್ದೆ ಅಷ್ಟೇ. ತಿರ್ಗಾ ಯಾರು ಬಂದು ನೋಡಿಲ್ಲ, ಏನೂ ಮಾಡಿಲ್ಲ ಸರ್. ಅಲ್ಲ, ಈ ನಿಜವಾಗ್ಲೂ ಬೇಜಾರಾಗ್ತಿದೆ ರೀ. ಇದು ಭಾಳ ವೆರಿ ಸೀರಿಯಸ್ ಮ್ಯಾಟ್ರ್ ಇದು. ನಮ್ಮಮ್ಮ ಮನೆಯಲ್ಲಿ ನಮ್ಮಮ್ಮ ಮೇಲೆ ಒಳಗಡೆನೂ ಬಿದ್ದೋಯ್ತು, ಆಚ ಕಡೆನೂ 2 ಸತಿ ನಮ್ಮಮ್ಮ ಮೇಲೆ ಬಿದ್ದೋಯ್ತು. ಇಲ್ಲಿ ಯಾವ ಏರಿಯಾ? ಈ ಥರ ಕೊಟ್ರೆಸ್ ಸೆಕೆಂಡ್ 3ನೇ ಕೊಟ್ರೆ ಸರ್. ಇದೇ ಏರಿಯಾದಲ್ಲಿ? ಇದೇ ಏರಿಯಾ. ಈ ಕೊಟ್ರೆಸ್ನೇ ಫಸ್ಟ್ನೇ ಕೊಟ್ರೆ ಸರ್. ಏನು ಮಾಡ್ತಿದ್ದಾರೆ ಅಂತ ಹಂಗಾದ್ರೆ? ಏನು ಮಾಡಲ್ಲ ಸರ್. ಇರೋರ್ಗು ಇಲ್ಲೇ ಸಾಯ್ಬೇಕು, ಇಲ್ಲೇ ಇದು ಮಾಡ್ಬೇಕು ಸರ್ ನಾವು ಅಷ್ಟೇ. ಏನು ಮಾಡ್ಬೇಕು ನಾನು? ಒಂಚೂರು ಮುಂದೆ ಕೈಯೇ ನೋವಾಗೋಯ್ತು ಇರಲಿ. ಈಗ ಗ್ಯಾರಂಟಿ ಯೋಜನೆಗಳೆಲ್ಲ ಬರ್ತಾ ಇದೆಯಾ ನಿಮ್ಗೆ ನೀಟಾಗಿ? 2,000 ಎಲ್ಲ ಬರ್ತಾ ಇದೆಯಾ? ಏನು ಬಂದಿಲ್ಲ ಸರ್ ನಮ್ಗೆಲ್ಲ. ಇರೋದು ಮಾಡ್ತಾ ಇದೀವಿ ಅಷ್ಟೇ. ಏನು ಮಾಡೋದು? ಸ್ವಂತ ಮನೆ ಬಿಟ್ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ಏನು ಮಾಡೋದು? ನಾವು ಇಲ್ಲೇ ಇರ್ಬೇಕು. ಗೃಹಲಕ್ಷ್ಮಿ ಬರ್ತಿಲ್ಲ ಹಂಗಾರೆ? ಏನು ಬರಲ್ಲ ಸರ್. ನಿಜವಾಗ್ಲೂ ಕೂಡ ಬೇಜಾರಾಗ್ತಾ ಇದೆ. ಎಂಥ ಒಂದು ಪರಿಸ್ಥಿತಿ ನೋಡಿ. ಮಗು ಇದೆಯಂತೆ ನೋಡಿ, ಯಾವಾಗ ಬೇಕಾದ್ರೂ ಬೀಳ್ಬೋದು ಇದು. ಏನ್ರಿ ಇದು? ನಮ್ಗೆ ಭಯ ಆಗ್ತಾ ಇದೆಯಲ್ರಿ. ಇಲ್ಲಿ ಏನಾದ್ರು ಬಿದ್ದಿದ್ದೋದ್ರೆ ಏನ್ ಕತೆ? 10 ಜನ ಮಕ್ಕಳು ಅವತ್ತು ಆಟ ಆಡ್ಕೊಂಡಿದ್ರು. ಫುಲ್ಲ ಬಿದ್ದೋಯ್ತು ಸರ್. ಮಕ್ಕಳೆಲ್ಲ ಬಿದ್ದು ಎದ್ದು ಬಂದ್ರು ಮನೆಗೆ. ಇಲ್ಲೇ ನಮ್ಮ ಮಗಳು ನಿಂತ್ಕೊಂಡಿದ್ದು, ಇಲ್ಲಿ ಬಂದು ಹಂಗೆ ಬಿದ್ದೋಯ್ತು ಸರ್. ನಮ್ಮ ಯಾರಿಗಾದ್ರೂ ಪೆಟ್ಟಾಯ್ತಾ? ನನ್ಗೆ ಏಟ್ ಬಿದ್ದಿತ್ತು. ಮಕ್ಕಳಿಗೆ ಏನಾದ್ರು ಪೆಟ್ಟಾಯ್ತಾ? ಇಲ್ಲ ಸರ್, ಮಗು ಜಸ್ಟ್ 1 ಇಂಚು ಅಷ್ಟೇ ಸರ್. ಸರಿ ಬನ್ನಿ ನೋಡುವ ಹಂಗಾರೆ. ಯೋ ದೇವಾ, ಭಯಂಕರವಾಗಿದೆಯಲ್ರಿ ಇದು. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದಾರಲ್ರಿ ಜನ. ಯಾವುದ್ಯಾವುದೋ ಹಗರಣಗಳು, ಯಾವುದ್ಯಾವುದೋ ಕಾಲೇಜು, ನಿಮ್ಮ ಇಷ್ಟ ಬಂದಂಗೆ ಪ್ರೈವೇಟ್ ಕಾಲೇಜು, ಬಿಲ್ಡಿಂಗ್ಗಳು ಕಟ್ಕೊಂಡು ಕೋಟಿ ಹಗರಣ ಮಾಡ್ತಿರೋ ನಿಮ್ಮ ಯೋಗ್ಯತೆಗೆ ಸಾಮಾನ್ಯ ಜನರಿಗೆ ವ್ಯವಸ್ಥೆ ಮಾಡಿಕೊಡೋವಂಥ ಒಂದು ಸಣ್ಣ ಆಲೋಚನೆ, ಒಂದು ಯೋಚನೆ ಕೂಡ ಇಲ್ಲ ಅಂತಂದರೆ ನಿಮಗೆ ಯಾಕ್ರಿ ಬೇಕು ಓಟು? ನಿಮಗೆ ಯಾಕ್ರಿ ಬೇಕು ಅಧಿಕಾರ? ಮೇಡಮ್ ಅವ್ರು ಹೇಳಿ, ನಿಮ್ಮ ಹೆಸರೇನು? ನನ್ನ ಹೆಸರು ಉಮಾ. ಬನ್ನಿ ಹೊರಗಡೆ ಬನ್ನಿ, ಮೊದಲೇ ನಮಗೆ ಲೈಟಿಂಗ್ ಪ್ರಾಬ್ಲಮ್ಮು. ಉಮಾ ಅವರೇ,
ಏನ್ರಿ ಇದು ಯಾವ ಧೈರ್ಯದ ಮೇಲೆ ಬದುಕ್ತಿದ್ದೀರಾ ನೀವು? ಏನು ಸರ್ ಮಾಡೋದು, ಏನೂ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಎಷ್ಟು ಬಾಡಿಗೆ ಇದು? ಬಾಡಿಗೆ ಇಲ್ಲ, ಸ್ವಂತ ಮನೆ. ಸ್ವಂತ ಮನೆನೇ ಅಂದ್ರೆ ಇದು ಹಿಂಗೆ ಜನಸಾಮಾನ್ಯರಿಗೆ ಅಂತಾನೆ ಕಟ್ಟಿರೋಂಥ ಮನೆ ಇದು. ಕಟ್ಟಿರೋ ಮನೆ. ಕ್ವಾರ್ಟರ್ಸು ಇದೇನು ಕ್ವಾರ್ಟರ್ಸಾ? ಹಾಂ ಹೇಳಿ. ಹಾಂ ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ? ಮನೆನೇ. ಬನ್ನಿ ಇಲ್ಲಿ ನೋಡಿ ಯಾವ ರೀತಿಯಾದ ಪರಿಸ್ಥಿತಿ. ಹೆಂಗೋ ಒಂಚೂರು ಸಿಮೆಂಟು ಮೆತ್ಕೊಂಬಿಟ್ಟವ್ರು ಅವರು. ನೋಡಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ. ಈ ಒಂದು ಪರಿಸ್ಥಿತಿಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ. ಎಲ್ಲೆಲ್ಲೋ ಹೆಂಗೆಂಗೋ ನೀವು ಎಂಜಾಯ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಹೆಂಗೆಂಗೋ ಇದ್ದೀರಾ. ನೋಡಿ ಮನೆಗಳನ್ನು ತೋರಿಸ್ತಾ ಇದ್ದೀವಿ ನಾವು ಇವಾಗ. ಕ್ವಾರ್ಟರ್ಸ್ ಗಾರ್ಡನ್ ಕ್ವಾರ್ಟರ್ಸ್ ಅಂತೆ ನೋಡಿ. ಯಾವಾಗ ಬೇಕಾದರೂ ಮನೆಯ ಮಾಳಿಗೆ ಕುಸಿಯುತ್ತಿದೆ, ಯಾವಾಗ ಬೇಕಾದರೂ ಬೀಳ್ಬೋದು. ಇಲ್ಲಿರೋ ಒಂದಷ್ಟು ಪ್ರಾಣಗಳಿಗೆ ಹಾನಿ ಆಗ್ಬೋದು. ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಕಣ್ರಿ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಇಂಥ ದೃಶ್ಯನ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ನೋಡ್ತೀನಿ ಅಂತ. ಯಾವಾಗ ಬೇಕಾದರೂ ಕುಸಿಬೋದು ಈ ಮನೆಯ ಮಾಳಿಗೆಗಳು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉದಯ್ ಬಿ ಗರುಡಾಚಾರ್ ಅವರೇ, ಏನು ಕೆಲಸ ಮಾಡ್ತಿದ್ದೀರಾ? ನಿಮ್ಮನ್ನು ಗೆಲ್ಸ್ಕೊಟ್ರಲ್ಲ ಜನ, ನಿಮ್ಮನ್ನು ಗೆಲ್ಸ್ಕೊಟ್ಟಂಥ ಜನ, ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ? ಯಾರಾದರೂ ಇಲ್ಲಿ ಪ್ರಾಣಗಳಿಗೆ ಹಾನಿ ಆದರೆ ಉತ್ತರ ಕೊಡೋನು ಯಾರು? ನೀವು ಬಂದು ಕೊಡ್ತೀರೇನ್ರಿ? ನೀವು ಬಂದು ಮಾಡ್ತೀರೇನ್ರಿ? ಯಾರು ಇಲ್ಲಿ ಹೊಣೆ? ಯಾರು ಇಲ್ಲಿ ಹೊಣೆ? ಪುಕ್ಸಾಟೆ ಕೊಟ್ಬಿಟ್ರಲ್ರಿ ಎಲ್ರಿಗೂ. ರೆಡಿ ಮಾಡಿಸ್ರಿ, ಬಂದು ರೆಡಿ ಮಾಡಿಸ್ರಿ ಇದನ್ನೆಲ್ಲ ಬಂದು. ನಿಮ್ಮ 2,000 ದುಡ್ಡು 3 ತಿಂಗಳಿಂದ ಬರ್ತಾ ಇಲ್ಲ, ಕೇಳ್ತಾ ಇದ್ದೀವಿ ನಾವು. ಆದರೆ ಇಲ್ಲಿ ಪ್ರಾಣ ಹೋದರೆ ನೀವು ಹೋಗಿ ವಾಲ್ಮೀಕಿ ಹಗರಣ ಮಾಡಲಿ ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಏನು ಮಾಡ್ತಾ ಇದೆ? ಎಲ್ಲ ಹಗರಣಗಳಲ್ಲೂ ಭಾಗಿಯಾಗಿ ಕೋಟಿ ಕೋಟಿ ಲೂಟಿ ಹೊಡಿರಿ. ಆಮೇಲೆ ಇಲ್ಲಿ ಬಂದು ಯಾರ್ದಾರು ಮನೆ ಬೀಳಿಸ್ಬಿಟ್ಟು ಪ್ರಾಣ ತೆಗಿರಿ. ನಾಚಿಕೆ ಆಗಬೇಕು ನಿಮಗೆಲ್ಲರಿಗೂ ಕೂಡ. ಬಾಯ್ಸ್ ಅವ್ರು ಮಾತಾಡಿದ್ರು. ಏನು ನಿಮ್ಮ ಹೆಸರು? ಏ ಯಾಕ್ರೋ ಎಲ್ಲದಕ್ಕೂ ಫ್ರೆಂಡ್ಸ್ ಏನು ಗೊತ್ತಾ ನೋಡಿ, ಹಿಂಗೆ ಕೈ ಎತ್ಬಿಡ್ತಾರೆಲ್ಲ. ಏನು ನಿನ್ನ ಹೆಸರು ಹೇಳು? ಇಲ್ಲ ಸರ್, ಜೊತೆಗೆ ಇದ್ರು. ಪರವಾಗಿಲ್ಲ, ಹೆಸರು ಹೇಳು. ಜಯಸೂರ್ಯ ಅಂತ. ಜಯಸೂರ್ಯ ಅವರು ಇದೇ ಏರಿಯಾನಾ? ಇದೇ ಏರಿಯಾ ಸರ್. ಹೆಂಗಿದೆ ಏರಿಯಾ? ಏನು ನಿಮ್ಮ ಪ್ರಾಬ್ಲಮ್ಮು, ಏರಿಯಾ ಪ್ರಾಬ್ಲಮ್ಮು ಒಂದು ಸ್ವಲ್ಪ ಹೇಳಪ್ಪ ನೀನು. ಅದ್ರ ಬಗ್ಗೆ ಹೇಳ್ಬೇಕಾ? ನೀರಿಗೆ ಸ್ವಲ್ಪ ಔಷಧಿ ಆಗ್ತದೆ ಸರ್. ಕಾವೇರಿ ನೀರು ಟೈಮ್ ಟು ಟೈಮ್ ಬರಲ್ಲ. ನೀರು ಸ್ವಲ್ಪ ಔಷಧಿ ಆಗ್ತದೆ. ಮಸ್ಕಿಟೋ ಒಂದು ತುಂಬ ಪ್ರಾಬ್ಲಮ್ ಆಗ್ತದೆ. ಡೆಂಗು ಅದು ಇದು. ಅವಾಗ ತುಂಬ ಚಿಕ್ಕ ಮಕ್ಕಳಿಗೆ ತುಂಬ ಫೀವರು ಅದು ಇದು ಅಂತ ತುಂಬ ಇದಾಗ್ತದೆ ಪ್ರಾಬ್ಲಮ್ಸು. ಆಮೇಲೆ ಸ್ವಲ್ಪ ಅದು ಇದು ಡ್ರೈನೇಜರ್ ಪೈಪ್ ಇದೆಲ್ಲ, ಅದು ಅವಾಗ ಕ್ಲೋಸ್ ಆಗಿಬಿಡುತ್ತೆ. ಹೌದಾ? ಆಮೇಲೆ ಅದರಿಂದ ಏನಾಗುತ್ತೆ, ಮಸ್ಕಿಟೋ ಎಲ್ಲ ಆಚೆ ಬರೋದು. ಮಳೆ ಬಂದುಬಿಟ್ರೆ ನೀರು ನಿಂತ್ಕೊಂಡ್ಬಿಡ್ತದೆ ಮನೆಗೆ. ಅದು ಔಷಧಿ ಮಾಡೋಕ್ಕೆ ಯಾರು ಬರೋಲ್ಲ. ನಾವು ಏನೇ ಹೇಳಿದ್ರು ಅದ್ರ ಬಗ್ಗೆ ಅವ್ರು ಚಿಂತೆ ಮಾಡ್ತಾರೆ. ಮುಂದೆ ಬರ್ತಾಯಿಲ್ಲ, ಅದ್ರ ಬಗ್ಗೆ ಕೇಳ್ಕೊಳ್ತಾರೆ ಅಷ್ಟೇ. ಅದು ಯಾರು ಕಳ್ಸ್ಕೊಳಲ್ಲ, ಅದು ಏನು ಮಾಡಲ್ಲ. ನೋಡಿ, ನೀವೇ ನೋಡ್ಬೋದು ಅದನ್ನ. ನೋಡ್ತಾ ಇದ್ದೀವಿ. ಆಮೇಲೆ ಸರಿ, MLA ಹೆಂಗೆ ಬರ್ತಾರಾ, ವಿಸಿಟ್ ಮಾಡ್ತಾರೆ? ಮೇಲೆ ಅವ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ನಮ್ಮ ಸಾಹೇಬ್ರು ಇದ್ದಾರೆ, ಆರ್ ದೇವರಾಜ್ ಅಂತ. ಅವ್ರು ಯಾವ ಟೈಮ್ ಇದ್ರು ಏನಿದ್ರು ಹೆಲ್ಪ್ ಮಾಡ್ತಾರೆ. ಅವರಲ್ಲ ಸರ್ MLA? ಅಲ್ಲ, MLA ನಮಗೆ XMLA ಸರ್. ನಾನು ಕೇಳ್ತಿರೋದು MLA ಇದ್ರು ನಮಗೆ XMLA ಅವ್ರು ಅಂದರೆ ಆರ್ ದೇವರಾಜ್ ಅವರು ಸರ್. ಓಕೆ, ನಾನು ಅವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. MLA ಅವ್ರ ಕೆಲಸ ಏನಿಲ್ಲ ಸರ್. ಅವ್ರು ಯಾವುದೊಂದು ಇದು ವಿಷಯಕ್ಕೆ ಬರಲ್ಲ. ಯಾವುದೊಂದು ಹೋದ್ರು ಕೇಳಿದ್ರು ಏನು ಹೆಲ್ಪ್ ಮಾಡಲ್ಲ. ಓಟ್ ಕೇಳಕ್ಕೆ ಇಲ್ಲಿ ಬಂದಿದ್ರಾ? ಕೇಳಕ್ಕೆ ಬಂದರು, ಅದು ಒಂದು ದಿವಸ ನೋಡಿದೆ ಅಷ್ಟೇ. ಆಮೇಲೆ ಅವ್ರನ್ನ ನೋಡಲೇ ಇಲ್ಲ, ಇಲ್ಲಿ ಇನ್ನೂ ಬಂದಿಲ್ಲ. ಆರ್ಚ್ ಕಟ್ಟಕ್ಕೆ ಬಂದರು ಅಷ್ಟೇ. ಸಮಸ್ಯೆಗಳೆಲ್ಲ ನಮಗೆ ಒಂಥರ ಅನಿಸ್ತಿದೆ, ಬೇಜಾರಾಗ್ತಿದೆ. ನೋಡಿಲ್ವ ಅವ್ರು ಬಂದಿಲ್ಲ? ಒಂದು ಸಲ ಬಂದರು ಸರ್ ಓಟ್ ಕೇಳಕ್ಕೆ. ಬಂದರೆ ಓಟ್ ಗೆಲ್ಸ್ಬಿಟ್ರೆ ನಿಮಗೆ ಕೋಟರ್ಸ್ ಕಾರ್ಡ್ ಕೊಡ್ತೀನಿ, ಅದು ಇದು ಮಾಡ್ಕೊಡ್ತೀನಿ, ಫೆಸಿಲಿಟೀಸ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಯಾವುದು ಮಾಡಿಲ್ಲ. ನಿಮಗೆ ಇದು ನೋಡ್ತಾ ಇದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಅನ್ಸುತ್ತಾ, ಕೊಳಚೆ ಬೆಂಗಳೂರು ಅಂತ ಅನ್ಸುತ್ತಾ? ಕೊಳಚೆ ಅದನ್ನೇ ಸರ್, ಅದನ್ನೇ ಹೇಳ್ಬೇಕಾಗಿದೆ. MLA ಕರೆಕ್ಟಾಗಿದೆ ಇದ್ರೆ ಈ ಥರ ಆಗಲ್ಲ. ಅವ್ರು ಬಂದು ನೋಡಿದ್ರೆ ಅದು ಏನಿದೆ, ಏನು ಪ್ರಾಬ್ಲಮ್ ಅದೆಲ್ಲ ಕ್ಲಿಯರ್ ಮಾಡಿದ್ರೆ ನಮ್ಗೆ ಈ ಥರ ಪರಿಸ್ಥಿತಿ ಆಗಲ್ಲ. ಅದರಿಂದ ತುಂಬ ಜನ ಫೀವರ್ ಆಗ್ತದೆ, ತುಂಬ ಜನಕ್ಕೆ ಏನೇನೋ ಆಗ್ತದೆ, ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಓಕೆ, ಸೂಪರ್. ಹಿಂಗೆ ಮಾತಾಡ್ಬೇಕು. ಏನಪ್ಪ ನಿನ್ನ ಹೆಸರು? ಅವರೇ ಮಾತಾಡಬೇಕು. ಏನು ನಿನ್ನ ಹೆಸರು ಕೇಳ್ತೇನೆ, ಹೇಳ್ಬೇಕು. ನಮ್ಮ ಹೆಸರು ಅಶೋಕ್ ಅಂತ. ಅಶೋಕ್ ಅವ್ರ ಹೆಸರು ಅಶೋಕ, ನಿಮ್ಮ ಹೆಸರು ಅಶೋಕ. ಏನು ಚಕ್ರವರ್ತಿಗಳ ನೀವಿಬ್ರು ಇಲ್ಲಿ? ಅಶೋಕ ಚಕ್ರವರ್ತಿನಾ? ಹೌದಾ? ಓಕೆ, ಹೆಂಗಿದೆ ಏರಿಯಾ? ಏನು ಚೆನ್ನಾಗಿಲ್ಲ ಅಣ್ಣ. ಇವಾಗ ನಾನೊಂದು ಕೇಳಲ್ಲ ನಿಂಗೆ ವರ್ಷ, ನನಗೆ ಸುಮ್ಮನೆ ಫನ್ಗೋಸ್ಕರ. ಹುಡುಗರಿಗೆ ಫ್ರೀ ಕೊಡಬೇಕು ಅಂದರೆ ಏನು ಕೊಡಬೇಕಿತ್ತು ಅಣ್ಣ? ನಮ್ಮ
ನಮ್ಮ ಕೌನ್ಸಿಲರ್ ಇದ್ದಾರೆ, ಅವ್ರು ಮಾಡ್ತಾರೆ ಎಲ್ಲ ಕೆಲಸ ಮಾಡ್ತಾ ನನ್ನ ಇದ್ದಾರೆ. ಪ್ರಶ್ನೆ ಅರ್ಥ ಆಯ್ತಾ? ಗಂಡಸರಿಗೆ ಫ್ರೀ ಕೊಡ್ಬೇಕಂದ್ರೆ ಏನು ಕೊಡ್ಬೇಕಿತ್ತು? ಎಲ್ಲ ಕೊಡ್ಬೇಕಣ್ಣ, ಏನು ಕೊಡ್ಬೇಕಣ್ಣ ಎಲ್ಲ ಅಂದ್ರೆ? ಎಲ್ಲ ಕೊಡ್ಬೇಕು ನಿಮಗೆ. ಫೆಸಿಲಿಟಿಗೆ ನಮ್ಗೆ ಆಟ ಆಡಕ್ಕೆ ಬಿಡಬೇಕು, ಜನ್ರೇಷನ್ ಕೊಡಬೇಕು, ಎಲ್ಲ ಜನ್ರೇಷನ್ಗೆ ಏನಿದೆ ಎಲ್ಲ ಕೊಡ್ಬೇಕಣ್ಣ. ಹಾಂ, ಅದೆಲ್ಲ ಕೊಡಬೇಕು. ಹುಡುಗರಿಗೆ ಏನೇನು ಫೆಸಿಲಿಟಿ ಇದೆ ಅದೆಲ್ಲ ಕೊಡ್ಬೇಕಣ್ಣ. ಏನು ಓದ್ತಾ ಇದ್ದೀನಿ ನೀನು? ಹಾಂ, ನಾನೆಲ್ಲ ಮುಗಿಸ್ಬಿಡಣ್ಣ, ಅಷ್ಟೇ ನನ್ನ ಕೆಲಸ ಆಯಿತು. ಅಷ್ಟೇ, ಅದು ಕೆಲಸ ಅಲ್ಲ ಕಡಪ್ಪ, ಅದು ಓದು, ಈಗಿರೋದು ಕೆಲಸ. ಅಜಯ್, ನಮಸ್ಕಾರ ಅಜಯ್. ಏನು ನಿಮ್ಮ ಹೆಸರು? ಕುಪ್ಪಮ್ಮ ಕುಪ್ಪಮ್ಮ. ಕುಪ್ಪಮ್ಮ, 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ ಸರ್ ಬಂದಿಲ್ಲ. ಯಾಕೆ? ಬಂದಿಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? 4-5 ತಿಂಗಳಿಂದ ಬಂದಿಲ್ಲ. 4-5 ತಿಂಗಳಿಂದ ಬಂದಿಲ್ವಾ? ಇದೇ ಏರಿಯಾನಾ? ಇದೇ ಏರಿಯಾ. ಹೆಂಗೆ ಏರಿಯಾ ಚೆನ್ನಾಗಿದೆಯಾ? ನೋಡಿ ಹೆಂಗಿದೆ ನಮ್ಮ ಏರಿಯಾ, ಹೆಂಗಿದೆ. ಚೆನ್ನಾಗಿಲ್ಲ. ಹೆಂಗೆ ಬಾಳ್ತಾ ಇರಬೇಕು. ಓಕೆ. ಏನಪ್ಪ ನಿನ್ನ ಹೆಸರು? ಅಶೋಕಣ್ಣ. ಅಶೋಕ್, ಹೇಳಪ್ಪ ಅಶೋಕ, ಏನು ಸಮಸ್ಯೆ ಇದೆ ಹೇಳು, ಈಗ ಪಟ ಹೇಳ್ಬೇಕು ನನಗೆ. ಏನು ಹೇಳ್ಬೇಕು? ಈ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ? ಸಮಸ್ಯೆ ಅಂದರೆ ಏರಿಯಾ ಚೆನ್ನಾಗಿದೆ, ಅವರೇ MLA. ಏರಿಯಾ ತುಂಬ ಚೆನ್ನಾಗಿದೆಯಾ? ಅವರೇ ಹಾಂ, ಇದು ಚೇರಲ್ಲಿ ಕೂತಿದ್ದಾರಲ್ಲ ಅವರೇ, ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲ MLA ಈಗ ಉದಯ್ ಬಿ ಗರುಡಾಚಾರ್ಕಣೆ MLA. ಅದು ಗೊತ್ತು, ನಮಗೆ ಹೆಲ್ಪ್ ಮಾಡೋರು ಅವರು. ಹಾಂ ಹಾಂ, ನೋಡ್ಕೊಳ್ಳಿ, ಅಲ್ಲಿ ನೋಡಿ. ಗೊತ್ತು ಗೊತ್ತು, ಆರ್ ವಿ ಯುವರಾಜ್ ಹೇಳಿ. ಅವ್ರು ಯುವರಾಜ್, ಮಾತ್ರ ಮಾಡೋದು ಹೆಲ್ಪ್. ದೇವರಾಜ್, ಫಸ್ಟ್ RV ದೇವರಾಜ್ ಮಾಡ್ತಾ ಇದ್ರು, ಆಮೇಲೆ RV ಯುವರಾಜ್ ಅಷ್ಟೇ. ಈ ಗಡಾಚಾರಿ ಬಂದರು, ಗೆದ್ದಿದ್ರು. ಏನೋ ಲೇಡೀಸ್ಗೆಲ್ಲ 2,000 ರೂಪಾಯಿ ತಿಂಗಳು ಹಾಕ್ತೀನಿ ಅಂದರು, ಅದೇ ಒಂದು ಬಂದಿಲ್ಲ. ಎಲ್ಲ ಪಾಪ ನೋಡಿ, ಎಲ್ಲ ಗೋಳಾಡ್ತಿದ್ದಾರೆ, ಎಲ್ಲೂ ಕೂತಿದ್ದಾರೆ ನೋಡಿ. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಕಾಸಿಮ್ ಅಂತ. ಅಸೀಮ್ ಅವರೇ, ಬಂತ ನಿಮಗೆ 2,000 ರೂಪಾಯಿ? ಇನ್ನೂ ಬಂದಿಲ್ಲ ಸರ್. ಎಷ್ಟು ತಿಂಗಳು ಬಂದಿಲ್ಲ? ನನಗೆ ಒಂದಿನೂ ಬಂದಿಲ್ಲ, ಬರ್ದು ಹಾಕಿದ್ದೀನಿ, ಬಂದಿಲ್ಲ. ಬಸ್ ಒಂದು ಫ್ರೀ ಸಿಗ್ತಾ ಇದೆಯಾ? ಅದು ಮಾತ್ರನೇ ಸಿಗ್ತಾ ಇದೆ, ಅದೇನು ಇನ್ನೂ ಬಂದಿಲ್ಲ. ಒಂದ್ಸಲಿನೂ ಬಂದಿಲ್ವಾ ನಿಮಗೆ 2,000? ಇಲ್ಲ, ಬೇರೆಯವ್ರಿಗೆಲ್ಲ ಮತ್ತೊಬ್ಬರಿಗೆಲ್ಲ ನಿಮಗೆ ಕೇಳ್ತಾ ಇದ್ದೀನಿ ನಾನು, ಒಂದ್ಸಲಿನೂ ಒಂದ್ಸಲಿನೂ ಕೂಪನ್ ಕಾರ್ಡ್ ಇಲ್ವಲ್ಲ. ಸುಂದರ ಸುಂದರ, ಅತಿ ಸುಂದರ. ಸುಂದರ ಅಂದ್ರೆ ನೀವೇ ಕಾಣೋಣ, ಇದೇ ಏರಿಯಾನಾ? ಹೌದು ಸರ್. ಅಣ್ಣ, ನೀವೇನೋ ಸುಂದರ ಅಂತ ಹೆಸರಿಟ್ಕೊಂಡು ಸುಂದರವಾಗಿದ್ದೀರಾ, ಆದ್ರೆ ನಿಮ್ಮ ಏರಿಯಾನೇ ಸುಂದರವಾಗಿಲ್ವಲ್ಲಣ್ಣ? ಒಂದು ದಿನ ಕೂಡ ಕೊಡಿ. ನನ್ನ ಹೆಸರು ಸುಂದರ ಅಂತ. ನೋಡಿ, ಇಲ್ಲೆಲ್ಲ ತುಂಬ ಬಡವರೇ, ನೀರಿಗೆ ನೋಡಿ, ಯಾರಿಗೂ ನೀರು ಸರಿಯಾಗಿ ಬರೋಲ್ಲ ಈ ಕಡೆನೂ. ಈ MLA ಗೆದ್ದ ಮೇಲೆ 8 ವರ್ಷ 7 ವರ್ಷ ಆಗ್ತಾಯಿದೆ. ಒಂದು ದಿನ ಬಂದು ನಿಮ್ಮ ಏರಿಯಾದಲ್ಲಿ ಏನು ಕೆಲಸ ಮಾಡಿದ್ದು ತೋರಿಸ್ಬಿಟ್ರೆ ನಾನು ಇದೇ ಜಾಗ ಕತ್ತು ಕುಯ್ಕೊಳ್ತೀನಿ. ಅಯ್ಯೋ ಬೇಡ ಅಣ್ಣ, ಹಂಗೆಲ್ಲ ಹೇಳ್ಬಿಡಿ. ಒಂದು ದಿನ ಬಂದು ನಿಮ್ಮ ಏರಿಯಾಗೆ ನಾನು ಈ ಕೆಲಸ ಮಾಡೀನಿ ಅಂದರೆ ಇನ್ನೂ ತನಕ ಬಂದು ಒಂದು MLA ಗೆದ್ದ ಮೇಲೆ ಬರಬೇಕಲ್ಲ. MP ಕೂಡ ಗೆದ್ದಿದ್ದಾರೆ, ಅವರು ಒಂದು ದಿನ ಬಂದಿದ್ದಾರೆ ಕೇಳಿ. ಇಲ್ಲ MLAನೇ ಇರಲಿ, ನಮ್ಮ ಗಡಾಚಾರಿ ನಮ್ಮ ಏರಿಯಾಗೆ ಬಂದು ನಾನು ಈ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ನೀವು ಏನೇನು ಹೇಳ್ತಿರೋ? ಯಾಕ್ರಿ, ಯಾಕೆ ಆತರ ಅವರು? ಅದೇನೋ ದೇವ್ರಿಗೆ ಗೊತ್ತು. ಬೆಂಗಳೂರಿನ ವಿನೋಬ ನಗರಕ್ಕೆ ಆಗಮಿಸಿದ್ದೇವೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತ ವಿನೋಬ ನಗರ. ಇಲ್ಲಿ ಏನೇನು ಸಮಸ್ಯೆ ಇದೆ? ಏನ್ ನಿಮ್ ಪ್ರಾಬ್ಲಮ್? ನೀರಿನ ಸಮಸ್ಯೆ? ನಾನು ಒಂದು ಆ ಕಡೆ ನಿಂತ್ಕೊಂಡ್ಬಿಡ್ತೀನಿ, ಹಿಂಗೆ ಮಾತಾಡ್ಬಿಡ್ಲಾ? 200 ರೂಪಾಯಿ ಬಂತಾ? ನೀವು ಇವಾಗ ಕ್ಯಾಮ್ರಾ ನೋಡಿದ್ರಾ? ಆಂಟಿ ಎಂತ ನಿಮ್ಮ ಹೆಸರೆಂತ? ಬಾಹುಬಲಿ ಶಿವಗಾಮಿಯಾ? ಫುಲ್ ಹಂಗೆ ಬಿದ್ದೈತೆ ನನ್ನ ಮೇಲೆ. ನನ್ನ ಮಗು ಇಲ್ಲೇ ನಿಂತ್ಕೊಂಡಿತ್ತು ಅವತ್ತು, ಅದು ಫುಲ್ಲ ಬಿದ್ದೈತೆ ನನ್ನ ಮಗು ಮೇಲೆ. ಫಸ್ಟ್ RV ದೇವರಾಜ್ ಮಾಡ್ತಾ ಇದ್ರು, ಆಮೇಲೆ RV ಯುವರಾಜ. ನಾಳೆ ಮತ್ತೊಂದು ಏರಿಯಾಗೆ, ಮತ್ತೊಂದು ಜಾಗಕ್ಕೆ, ಯಾವ ಬೆಂಗಳೂರಿನ ಗಲ್ಲಿ ಏರಿಯಾನೂ ಬಿಡೋದಿಲ್ಲ ಕಣ್ರಿ. ಬರ್ತೀವಿ, ಜನಗಳ ಸಮಸ್ಯೆ ತೋರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಅಜಯ್ ನಮಸ್ಕಾರ ಅಜಯ್, ಏನು ನಿಮ್ಮ ಹೆಸರು? ಕುಪ್ಪಮ್ಮ ಕುಪ್ಪಮ್ಮ. 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ ಸರ್ ಬಂದಿಲ್ಲ. ಯಾಕೆ? ಬಂದಿಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? 4-5 ತಿಂಗಳಿಂದ ಬಂದಿಲ್ಲ. 4-5 ತಿಂಗಳಿಂದ ಬಂದಿಲ್ವಾ? ಇದೇ ಏರಿಯಾನಾ? ಇದೇ ಏರಿಯಾ. ಹೆಂಗೆ ಏರಿಯಾ ಚೆನ್ನಾಗಿದೆಯಾ? ನೋಡಿ ಹೆಂಗಿದೆ ನಮ್ಮ ಏರಿಯಾ, ಹೆಂಗಿದೆ. ಚೆನ್ನಾಗಿಲ್ಲ. ಹೆಂಗೆ ಬಾಳ್ತಾ ಇರಬೇಕು. ಓಕೆ. ಏನಪ್ಪ ನಿನ್ನ ಹೆಸರು? ಅಶೋಕಣ್ಣ. ಅಶೋಕ್. ಹೇಳಪ್ಪ ಅಶೋಕ, ಏನು ಸಮಸ್ಯೆ ಇದೆ ಹೇಳು, ಈಗ ಪಟ ಹೇಳ್ಬೇಕು ನನಗೆ. ಏನು ಹೇಳ್ಬೇಕು? ಇಲ್ಲಿ ಈ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ? ಸಮಸ್ಯೆ ಅಂದರೆ ಏರಿಯಾ ಚೆನ್ನಾಗಿದೆ, ಅವರೇ MLA. ಏರಿಯಾ ತುಂಬ ಚೆನ್ನಾಗಿದೆಯಾ? ಅವರೇ. ಹಾಂ, ಇದು ಚೇರಿಯಲ್ಲಿ ಕೂತಿದ್ದಾರಲ್ಲ ಅವರೇ, ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲ MLA ಈಗ ಉದಯ್ ಬಿ ಗರುಡಾಚಾರ್ ಕಣೆ MLA. ಅದು ಗೊತ್ತು, ನಮಗೆ ಹೆಲ್ಪ್ ಮಾಡೋರು ಅವರು. ಹಾಂ ಹಾಂ, ನೋಡ್ಕೊಳ್ಳಿ ಅಲ್ಲಿ ನೋಡಿ. ಗೊತ್ತು. ಯುವರಾಜ್ ಹೇಳಿ. ಅವ್ರು ಯುವರಾಜ್, ಮಾತ್ರ ಮಾಡೋದು ಹೆಲ್ಪ್. ದೇವರಾಜ್, ಫಸ್ಟ್ RV ದೇವರಾಜ್ ಮಾಡ್ತಾ ಇದ್ರು, ಆಮೇಲೆ RV ಯುವರಾಜ್ ಅಷ್ಟೇ. ಈ ಗಡಾಚಾರಿ ಬಂದರು, ಗೆದ್ದಿದ್ರು. ಏನೋ ಲೇಡೀಸ್ಗೆಲ್ಲ 2,000 ರೂಪಾಯಿ ತಿಂಗಳು ಹಾಕ್ತೀನಿ ಅಂದರು, ಅದೇ ಒಂದು ಬಂದಿಲ್ಲ. ಎಲ್ಲ ಪಾಪ ನೋಡಿ, ಎಲ್ಲ ಗೋಳಾಡ್ತಿದ್ದಾರೆ, ಎಲ್ಲೂ ಕೂತಿದ್ದಾರೆ ನೋಡಿ. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಕಾಸಿಮ್ ಅಂತ. ಅಸೀಮ್ ಅವರೇ, ಬಂತ ನಿಮಗೆ 2,000 ರೂಪಾಯಿ? ಇನ್ನೂ ಬಂದಿಲ್ಲ ಸರ್. ಎಷ್ಟು ತಿಂಗಳು ಬಂದಿಲ್ಲ? ನನಗೆ ಒಂದಿನೂ ಬಂದಿಲ್ಲ, ಬರ್ದು ಹಾಕಿದ್ದೀನಿ, ಬಂದಿಲ್ಲ. ಬಸ್ ಒಂದು ಫ್ರೀ ಸಿಗ್ತಾ ಇದೆಯಾ? ಅದು ಮಾತ್ರನೇ ಸಿಗ್ತಾ ಇದೆ, ಅದೇನು ಇನ್ನೂ ಬಂದಿಲ್ಲ. ಒಂದ್ಸಲಿನೂ ಬಂದಿಲ್ವಾ ನಿಮಗೆ 2,000? ಇಲ್ಲ, ಬೇರೆಯವ್ರಿಗೆಲ್ಲ ಮತ್ತೊಬ್ಬರಿಗೆಲ್ಲ ನಿಮಗೆ ಕೇಳ್ತಾ ಇದ್ದೀನಿ ನಾನು, ಒಂದ್ಸಲಿನೂ ಒಂದ್ಸಲಿನೂ ಕೂಪನ್ ಕಾರ್ಡ್ ಇಲ್ವಲ್ಲ. ಸುಂದರ ಅತಿ ಸುಂದರ ಅಂದ್ರೆ ನೀವೇ ಕಾಣೋಣ. ಇದೇ ಏರಿಯಾನಾ? ಹೌದು ಸರ್. ಅಣ್ಣ, ನೀವೇನೋ ಸುಂದರ ಅಂತ ಹೆಸರು ಇಟ್ಕೊಂಡು ಸುಂದರವಾಗಿದ್ದೀರಾ, ಆದ್ರೆ ನಿಮ್ಮ ಏರಿಯಾನೇ ಸುಂದರವಾಗಿಲ್ವಲ್ಲಣ್ಣ? ಒಂದು ದಿನ ಕೂಡ ಕೊಡಿ. ನನ್ನ ಹೆಸರು ಸುಂದರ ಅಂತ. ನೋಡಿ ಇಲ್ಲೆಲ್ಲ ತುಂಬ ಬಡವರೇ, ನೀರಿಗೆ ನೋಡಿ ಯಾರಿಗೂ ನೀರು ಸರಿಯಾಗಿ ಬರಲ್ಲ ಈ ಕಡೆನೂ. ಈ MLA ಗೆದ್ದ ಮೇಲೆ 8 ವರ್ಷ 7 ವರ್ಷ ಆಗ್ತಾಯಿದೆ. ಒಂದು ದಿನ ಬಂದು ನಿಮ್ಮ ಏರಿಯಾದಲ್ಲಿ ಏನು ಕೆಲಸ ಮಾಡಿದ್ದು ತೋರಿಸ್ಬಿಟ್ರೆ ನಾನು ಇದೇ ಜಾಗ ಕತ್ತು ಕೊಯ್ಕೊಳ್ತೀನಿ. ಅಯ್ಯೋ ಬೇಡ ಅಣ್ಣ, ಹಂಗೆಲ್ಲ ಹೇಳ್ಬಿಡಿ. ಒಂದು ದಿನ ಬಂದು ನಿಮ್ಮ ಏರಿಯಾಗೆ ನಾನು ಈ ಕೆಲಸ ಮಾಡೀನಿ ಅಂದರೆ ಇನ್ನ ತನಕ ಬಂದು ಒಂದು MLA ಗೆದ್ದ ಮೇಲೆ ಬರಬೇಕಲ್ಲ. MP ಕೂಡ ಗೆದ್ದಿದ್ದಾರೆ, ಅವರು ಒಂದು ದಿನ ಬಂದಿದ್ದಾರೆ ಕೇಳಿ. ಇಲ್ಲ MLAನೇ ಇರಲಿ, ನಮ್ಮ ಗಡಾಚಾರಿ ನಮ್ಮ ಏರಿಯಾಗೆ ಬಂದು ನಾನು ಈ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ನೀವು ಏನೇನು ಹೇಳ್ತೀರೋ? ಯಾಕ್ರಿ, ಯಾಕೆ ಆ ಥರ ಅವರು? ಅದೇನೋ ದೇವ್ರಿಗೆ ಗೊತ್ತು. ಬೆಂಗಳೂರಿನ ವಿನೋಬ ನಗರಕ್ಕೆ ಆಗಮಿಸಿದ್ದೇವೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತ ವಿನೋಬ ನಗರ. ಇಲ್ಲಿ ಏನೇನು ಸಮಸ್ಯೆ ಇದೆ? ಏನು ನಿಮ್ಮ ಪ್ರಾಬ್ಲಮ್? ನೀರಿನ ಸಮಸ್ಯೆ ಸರ್. ನಾನು ಒಂದು ಆ ಕಡೆ ನಿಂತ್ಕೊಂಡ್ಬಿಡ್ತೀನಿ, ಹಿಂಗೆ ಮಾತಾಡ್ಬಿಡ್ಲಾ? 200 ರೂಪಾಯಿ ಬಂತಾ? ನೀವು ಇವಾಗ ಕ್ಯಾಮ್ರಾ ನೋಡಿದ್ರಾ? ಆಂಟಿ ಎಂತ ನಿಮ್ಮ ಹೆಸರೆಂತ? ಬಾಹುಬಲಿ ಶಿವಗಾಮಿಯಾ? ಫುಲ್ ಹಂಗೆ ಬಿದ್ದೈತೆ ನನ್ನ ಮೇಲೆ. ನನ್ನ ಮಗು ಇಲ್ಲೇ ನಿಂತ್ಕೊಂಡಿತ್ತು ಅವತ್ತು, ಅದು ಫುಲ್ಲ ಬಿದ್ದೈತೆ ನನ್ನ ಮಗು ಮೇಲೆ. ಫಸ್ಟ್ RV ದೇವರಾಜ್ ಮಾಡ್ತಾ ಇದ್ರು, ಆಮೇಲೆ RV ಯುವರಾಜ. ನಾಳೆ ಮತ್ತೊಂದು ಏರಿಯಾಗೆ, ಮತ್ತೊಂದು ಜಾಗಕ್ಕೆ, ಯಾವ ಬೆಂಗಳೂರಿನ ಗಲ್ಲಿ ಏರಿಯಾನೂ ಬಿಡೋದಿಲ್ಲ ಕಣ್ರಿ. ಬರ್ತೀವಿ, ಜನಗಳ ಸಮಸ್ಯೆ ತೋರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬೆಂಗಳೂರಿನ ವಿನೋಬ ನಗರಕ್ಕೆ ಆಗಮಿಸಿದ್ದೇವೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತ ವಿನೋಬ ನಗರ. ಇಲ್ಲಿ ಏನೇನು ಸಮಸ್ಯೆ ಇದೆ? ಏನು ನಿಮ್ಮ ಪ್ರಾಬ್ಲಮ್? ನೀರಿನ ಸಮಸ್ಯೆ ಸರ್. ನಾನು ಒಂದು ಆ ಕಡೆ ನಿಂತ್ಕೊಂಡ್ಬಿಡ್ತೀನಿ, ಹಿಂಗೆ ಮಾತಾಡ್ಬಿಡ್ಲಾ? 200 ರೂಪಾಯಿ ಬಂತಾ? ನೀವು ಇವಾಗ ಕ್ಯಾಮ್ರಾ ನೋಡಿದ್ರಾ? ಆಂಟಿ ಎಂತ ನಿಮ್ಮ ಹೆಸರೆಂತ? ಬಾಹುಬಲಿ ಶಿವಗಾಮಿಯಾ? ಫುಲ್ಲ ಹಂಗೆ ಬಿದ್ದೈತೆ ನನ್ನ ಮೇಲೆ. ನನ್ನ ಮಗು ಇಲ್ಲೇ ನಿಂತ್ಕೊಂಡಿತ್ತು ಅವತ್ತು, ಅದು ಫುಲ್ಲ ಬಿದ್ದೈತೆ ನನ್ನ ಮಗು ಮೇಲೆ. ಫಸ್ಟ್ RV ದೇವರಾಜ್ ಮಾಡ್ತಾ ಇದ್ರು, ಆಮೇಲೆ RV ಯುವರಾಜ. ನಾಳೆ ಮತ್ತೊಂದು ಏರಿಯಾಗೆ, ಮತ್ತೊಂದು ಜಾಗಕ್ಕೆ, ಯಾವ ಬೆಂಗಳೂರಿನ ಗಲ್ಲಿ ಏರಿಯಾನೂ ಬಿಡೋದಿಲ್ಲ ಕಣ್ರಿ. ಬರ್ತೀವಿ, ಜನಗಳ ಸಮಸ್ಯೆ ತೋರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.